ಹಲೋ ಗೆಳೆಯರೇ, ಎಲ್ಲರಿಗೂ ಎಂದಿನಂತೆ ಇವತ್ತಿಯೂ ಕೂಡ ನಮ್ಮ ಯು ಕೆ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ಕ್ಲಾಸಸ್ಗೆ ಎಲ್ಲರಿಗೂ ಸ್ವಾಗತ. ನಿನ್ನೆ ನಾವು ಅಬ್ಜೆಕ್ಟಿವ್ಸ್ ಬಗ್ಗೆ ಹೇಳ್ತಾ ಇದ್ವಿ. ಅಬ್ಜೆಕ್ಟಿವ್ಸ್ ಬಗ್ಗೆ ಹೇಳಬೇಕಾದಾಗ ಏನಾಯ್ತಪ್ಪ ಅಂದರೆ ಸುಮಾರು 8 ತೆರನಾದ ಅಬ್ಜೆಕ್ಟಿವ್ಸ್ ಬಗ್ಗೆ ನಾವು ಹೇಳ್ತಾ ಇದ್ವಿ. 8 ತೆರನಾದ ಅಬ್ಜೆಕ್ಟಿವ್ ಒಳಗಡೆ ಏನಾಯ್ತಪ್ಪ ಅಂತಾರೆ, ಮೊದಲೆರಡು ಅಬ್ಜೆಕ್ಟಿವ್ಗಳನ್ನ ಹೇಳಬೇಕಾದಾಗ ಭಾಳಷ್ಟು ಲೆಂದಿ ಆಗ್ತದೆ ವಿಡಿಯೋ ಅನ್ನೋದನ್ನು. ಅಂದರೆ ಎಲ್ಲರದು ಅವಧಾನ ಕಂಪ್ಲೀಟಾಗಿ ತಾಸುಗಟ್ಟಲೆ ಕೂತ್ಕೊಂಡು ಕೇಳುವಷ್ಟು ಕಂಪ್ಲೀಟ್ ಅವಧಾನ ಇರೋಂಗಿಲ್ಲ. ಅದನ್ನೊಂದು ವಿಚಾರವನ್ನು ನಾವು ತಲೆಯಲ್ಲಿಟ್ಕೊಂಡು ಸ್ವಲ್ಪ 20-20 ನಿಮಿಷದ ಚಿಕ್ಕ ಚಿಕ್ಕ ವಿಡಿಯೋಗಳನ್ನ ನಾವು ಮಾಡಿ ಹಾಕ್ತಾಯಿದ್ದೀವಿ. ಹಾಗಾಗಿ ನಾವು ನಿನ್ನೆ ಮೊದಲೆರಡು ಅಬ್ಜೆಕ್ಟಿವ್ನ ವಿಧಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಅವು ಯಾವ್ಯಾವಪ್ಪ ಅಂತಾರೆ, ಒಂದು ಡಿಸ್ಕ್ರಿಪ್ಟಿವ್ ಅಬ್ಜೆಕ್ಟಿವ್, ಎರಡನೇದು ಯಾವುದಪ್ಪ ಅಂತಾರೆ ಡೆಮಾನ್ಸ್ಟ್ರೇಟಿವ್ ಅಬ್ಜೆಕ್ಟಿವ್ ಅಂತ. ಅಲ್ಲಿ ನಿಮಗೆ ಡೆಮಾನ್ಸ್ಟ್ರೇಟಿವ್ ಅಬ್ಜೆಕ್ಟಿವ್ಗೆ ಮತ್ತು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಗೆ ಇರ್ತಕ್ಕಂಥ ವ್ಯತ್ಯಾಸವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಯಾರಿಗೂ ತಿಳಿದಿಲ್ಲ ಅವರು ಆ ವಿಡಿಯೋವನ್ನು ಮತ್ತೊಮ್ಮೆ ನೋಡಿ ಎಲ್ಲಿ ಸಮಸ್ಯೆ ಇದೆ ಅನ್ನೋದಕ್ಕೆ ಕಮೆಂಟ್ ಹಾಕ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಈಗ ಆಲ್ರೆಡಿ ನಮ್ಮ ಎಷ್ಟಾಗ್ಯಾವಪ್ಪ ಅಂದ್ರೆ 2 ಆಗ್ಯಾವ್ರಿ. ಇನ್ನು ಮೂರನೇದು ಯಾವುದಪ್ಪ ಅಂದ್ರೆ ಡಿಸ್ಟ್ರಿಬ್ಯೂಟಿವ್ ಅಂತೆ. ಡಿಸ್ಟ್ರಿಬ್ಯೂಟಿವ್ ಅಂದರೆ ಏನು? ಎಲ್ಲರಿಗೂ ಗೊತ್ತೈತ್ರಿ. ಡಿಸ್ಟ್ರಿಬ್ಯೂಟ್ ಮಾಡೋದಂದ್ರೆ ಏನ, ಹಂಚೋದು. ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಅಂದಾಗ ಈ ಅಡ್ಜೆಕ್ಟಿವ್ನ ಕನ್ನಡ ಅನುವಾದ ರೂಪ ಏನಾಗತ್ತಪ್ಪ ಅಂತಾರೆ ವಿತರಣಾ ನಾಮ ವಿಶೇಷಣ ಅಂತ ಕರಿತೀವಿ ನಾವು. ಇಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ವಿತರಣೆಯನ್ನು ಮಾಡ್ತೀವಿ. ವಿತರಣೆಯನ್ನು ಹೆಂಗೆ ಮಾಡ್ತೀವಿ? ಇದು ಇರುವಂತಹ ನಾಮಪದಗಳನ್ನು ಏನು ಮಾಡ್ತದಪ್ಪ, ಡಿಸ್ಟ್ರಿಬ್ಯೂಟ್ ಮಾಡಿ ಹೇಳ್ತದೆ. ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತದ? ಇಲ್ಲಿ ಒಟ್ಟಾರೆಯಾಗಿ ಬಹಳಷ್ಟು ಜನ ಅದೀವಿ. ಅದರೊಳಗೆ ಒಡೆದು ಹೇಳಬೇಕಾದಾಗ ಹೆಂಗೆ ಹೇಳಬೇಕು, ಹಂಚಿಕೆ ಹೆಂಗೆ ಮಾಡಬೇಕು ಅನ್ನೋದನ್ನು ಏನು ಮಾಡ್ತದಪ್ಪ, ನಾಮಪದ ಮತ್ತು ಪ್ರೊನೌನ್ಗಳಿಗೆ ಇದು ಉದಾಹರಣೆ ಆಗ್ಯದ. ಇಲ್ಲಿ ಹೆಚ್ಚಾಗಿ ಏನಪ್ಪ ಅಂತಾರೆ, ಒಂದು ತಲೆಯಾಗಿರಲಿ, ಈ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಏನೈತ್ರಲ್ಲ, ಈ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಒಳಗೆ ಭಾಳ ತಲೆ ಕೆಡಿಸ್ಕೊಳ್ಳೋ ಅಂಥದ್ದೇನಿಲ್ಲ. ಇಂಪಾರ್ಟೆಂಟ್ ಏನಪ್ಪ ಅಂತಾರೆ, ಆಲ್ಮೋಸ್ಟ್ ನಾ ಕಂಡುಕೊಂಡಂತೆ ಇಷ್ಟು ದಿನದಿಂದ ನಾನು ನೋಡ್ಕೊತ ಬರಾಕತ್ತೀನಿ. ಸುಮಾರು ಭಾಳ ಆದ್ರೆ ಒಂದು 4 ಪದಗಳಲ್ಲಿ ಇದನ್ನು ಏನು ಮಾಡಿಬಿಟ್ಟಾರಪ್ಪ ಅಂತಾರೆ, ಹಿಡಿದಿಟ್ಟಂಗೆ ಮಾಡಿಬಿಟ್ಟಾರ್ರಿ. ಹೆಚ್ಚಾಗಿ ಅವೇ 4 ಪದಗಳು ಒನ್ಸ್ ಅಗೇನ್ ರಿಪೀಟ್ ಆಗ್ತಿರ್ತಾವೆ. ಅವತ್ತು ನೀವು ನೆನಪಿಟ್ಕೊಂಡ್ಬಿಟ್ರೆ ಬಗ್ಗೆ ಹೇಳ್ತೀರಿ. ಅವು ಯಾವಪ್ಪ ಅಂದ್ರೆ ಒಂದನೇದು ಒಂದನೇದೇನ್ರಿ ಈಚ್, ಎರಡನೇದು ಎವ್ರಿ, ಮೂರನೇದು ಐದರ್, ನಾಲ್ಕನೇದು ನೀದರ್. ಒಂದು ಲಕ್ಷದೊಳಗಿರಲಿ. ಇವು 4 ನಾವು ಹೆಂಗೆ ಬಳಸ್ತೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿವಪ್ಪ ಅಂತಾರೆ, ಈ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನನ್ನು ನಾವು ಏನು ಮಾಡಿದ, ಈ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವನ್ನು ನಾವು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಾಗ ಆಗ್ತದೆ. ಈ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಗೆ ಬೇರೆ ಉದಾಹರಣೆಗಳು ಹೆಚ್ಚಾಗಿ ಬರುವುದಿಲ್ಲ, ಬೇರೆ ಪ್ರಶ್ನೆಗಳು ಹೆಚ್ಚಾಗಿ ಬಂದಿಲ್ಲ. ಹಾಗೊಂದು ವೇಳೆ ಎಲ್ಲೇ ಬಂದಿದ್ರೂ ಕೂಡ ನಾವೇನು ಮಾಡ್ತೀವಪ್ಪ ಅಂದ್ರೆ, ಈ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳನ್ನ ಬಿಡಿಸುವಾಗ ಬಂದಿದ್ರೆ ನಿಮ್ಮ ಗಮನಕ್ಕಿದ್ರೆ ನೀವು ಕಮೆಂಟಲ್ಲಿ ಹಾಕಿರ್ರಿ, ಅವಾಗ ನಾವು ಅದನ್ನು ಬಿಡಿಸಿ ಹೇಳ್ತೀವಿ ಅಂತ ಹೇಳ್ತಾ, ಇಲ್ಲಿ ಈಚ್ಗೆ ಮತ್ತು ಎವ್ರಿಗೆ, ಐದರ್ಗೆ ಮತ್ತು ನೀದರ್ಗೆ ಎಕ್ಸಾಂಪಲ್ ಹೆಂಗೆ ಕೊಡ್ಬೋದು? ಈಚ್ ಸ್ಟೂಡೆಂಟ್ got the prize. ಅಂದರೆ ಇಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಅದಾರಲ್ಲ, ಸೊ ನಾವೀಗ ಈ ಈಚ, ಎವ್ರಿ, ಐದರ, ನೀದರ ಇವು 4ಗಳನ್ನು ಉದಾಹರಣೆಯನ್ನಾಗಿ ನೋಡ್ಕೊಂಡು ಒಂದೊಂದು ವಾಕ್ಯ ನೋಡಿದ್ರೆ ಗೊತ್ತಾಗ್ತದೆ, ನಮ್ಗೆ ಅರ್ಥ ಆಗ್ತದೆ. ಯಾಕಪ್ಪ ಅಂತಂದ್ರೆ ಒಂದು ವಾಕ್ಯದೊಳಗೆ ಇದು ಹಣ್ಣು ಎಷ್ಟು ಬೆಂದೈತಿ ಅನ್ನೋದು ಎಲ್ಲನೂ ನೋಡಿದ್ರಂಗಿಲ್ಲ, 2 ಅಗಳದೊಳಗೆ ಗೊತ್ತಾಗ್ತದೆ. ಹಾಗೆ ನೋಡ್ರಿ, ಇಲ್ಲಿ ನೋಡ್ರಿ ಈಚಿಗೆ ಉದಾಹರಣೆ ಏನು ಕೊಟ್ಟಿನಪ್ಪ ಅಂತಂದ್ರೆ, ಇಲ್ಲಿ ಈಚ್ ಸ್ಟೂಡೆಂಟ್ ಗಾಟ್ ದ ಪ್ರೈಸ್ ಅಂದರೆ ಪ್ರತಿಯೊಬ್ಬ, ಅಂದರೆ ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೂಡ ಏನು ಹಂಚಲಾಗೈತಿ, ಇಲ್ಲಿ ಪ್ರೈಸ್ ಹಂಚಿಕೆ ಆಗೈತಿ, ವಿತರಣೆ ಆಗೈತಿ. ಇದರ ವಿಶೇಷತೆನೇ ಇದು. ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ವಿಶೇಷತೆ ಏನಪ್ಪ ಅಂತಂದರೆ ಈ ರೀತಿಯಾಗಿ ವಿತರಣೆ ಮಾಡ್ತಕ್ಕಂಥದ್ದು ಅದರದ್ದು ಏನಪ್ಪ ಅಂದ್ರೆ ವಿಶೇಷತೆ. ಎರಡನೇದೇನಪ್ಪ ಅಂದ್ರೆ ಎವ್ರಿ ರೂಮ್ಸ್ ಈಸ್ ಕ್ಲೀನ್. ನಮ್ಮಲ್ಲಿ ಸುಮಾರು ಕೊಠಡಿಗಳದಾವ, ಕೋಣೆಗಳದಾವ, ಆದರೆ ಪ್ರತಿಯೊಂದು ಕೊಠಡಿಗಳು ಕೂಡ ಸ್ವಚ್ಛ ಅದಾವ ಅಂತ ಹೇಳಬೇಕಾದಾಗ ನಾವು ಎವ್ರಿ ಅಂತಕ್ಕಂಥ
ಪದವನ್ನು ಉಪಯೋಗಿಸ್ತೀವಿ. ಎವ್ರಿ ರೂಮ್ಸ್ ಈಸ್ ಕ್ಲೀನ್. ಎವ್ರಿ ರೂಮ್ ಈಸ್ ಕ್ಲೀನ್. ರೂಮ್ಸ್ ಅಲ್ಲ, ಎವ್ರಿ ರೂಮ್ ಈಸ್ ಕ್ಲೀನ್. ಅದಾದ ನಂತರ ಮೂರನೇದು ಯಾವುದಪ್ಪ ಅಂತಂದರೆ ಐದರ್. ಐದರ್ ಇಟ್ ಮೀನ್ಸ್ ಏನಪ್ಪ ಅಂತಂದ್ರೆ ಎರಡೂ ಅಂತ ಅಂತಕ್ಕಂಥ ಅರ್ಥವನ್ನು ಕೊಡ್ತದೆ. ಉದಾಹರಣೆಗೆ ಯಾವುದೋ ಒಂದು ವ್ಯಾಜ್ಯ ನಡೆದಿರ್ತದೆ. ವ್ಯಾಜ್ಯ ನಡೆದಾಗ ಏನಾಗಿರ್ತದೆ, ಒಬ್ಬೊಬ್ಬಗೆ ಹೆಂಗೆ ಹಾಕಪ್ಪ ಅಂದ್ರೆ ಈ ವ್ಯಾಜ್ಯಗಳು ನಡೆದಾಗ ಅದನ್ನು ನಾವು ವಾದ ವಿವಾದಗಳನ್ನ ಮಂಡನೆ ಮಾಡೋತ್ನಾಗ ಏನಾಗಿರ್ತೈತಿ, ನಂಗೆ ಅದು ಬೇಡ ನನಗೆ ಇದು ಬೇಡ ಅಂತ ನಡೆದಿರ್ತೈತೆ. ಅದ್ರಾಗ ಒಬ್ಬ ಬರ್ತಾನೆ ರೀ, ನೀವು ಹೆಂಗೆ ಹೇಳ್ರಿ ನಡೀತೈತ್ರಿ, ನಿಮ್ಮ ಕೈ ಆಗೈತಿ ಓಕೆ ಅಂತಿರ್ತಾರಲ್ಲ, ಅಂಥ ಟೈಮ್ದಾಗ ಯೂಸ್ ಆಗ್ತಕ್ಕಂಥ ಇದು ಐದರ್ ಸೈಡ್ ಈಸ್ ಓಕೆ. ಅಂದ್ರೆ ನನಗೆ ಎರಡೂ ಬದಿ ಓಕೆ ಅದ, ಎರಡೂ ಸರಿ ಅದ. ಲಾಸ್ಟ್ದು ಯಾವಪ್ಪ ಅಂದ್ರೆ ನೀದರ್ ಆನ್ಸರ್ ಈಸ್ ಕರೆಕ್ಟ್. ನೀದರ್ ಆನ್ಸರ್ ಈಸ್ ಕರೆಕ್ಟ್ ಅಂದರೆ ಇದಕ್ಕೆ ಇಲ್ಲಿ ಯಾವುದೂ ಆನ್ಸರ್ ಸರಿ ಇಲ್ಲ ಅಂತ, ಎರಡೂ ಉತ್ತರಗಳು ತಪ್ಪದಾವ. ಈ ರೀತಿಯಾಗಿ ಹಂಚಿಕೆಯಾಗಿ ವಿವರಣೆ ಮಾಡ್ತಕ್ಕಂಥದ್ದಕ್ಕೆ ನೌನ್ಗಳನ್ನ ಈ ರೀತಿ ಹಂಚಿಕೆ ಮಾಡಿ ವಿವರಣೆ ಮಾಡ್ತಕ್ಕಂಥದ್ದಕ್ಕೂ ನಾವೇನಂತ ಕರಿತೀವಪ್ಪ ಅಂತಾರೆ, ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಸೊ ನಮಗಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಹೆಂಗಿತ್ತಲ್ಲ ಹಂಗಿದು ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಆಗುತ್ತೆ. ಇನ್ನು ಮುಂದಿನದು ಯಾವುದಪ್ಪ ಅಂತಂದರೆ, ಈಗ ನಮ್ಮ ಮೂರು ಮುಗಿದು ರೀ, ನೆನಪಿರಲಿ. ಒಂದನೇದು ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್, ಎರಡನೇದು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್, ಮೂರನೇದು ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್, ಇನ್ನು ನಾಲ್ಕನೇದು ಯಾವುದಪ್ಪ ಅಂತಂದ್ರೆ ಇಂಟರಾಗೇಟಿವ್ ಅಡ್ಜೆಕ್ಟಿವ್. ಹೌದ್ರಿ, ಇಂಟರಾಗೇಟಿವ್ ಅಡ್ಜೆಕ್ಟಿವ್. ಸೊ ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ ಅಂದ ತಕ್ಷಣ ನಿಮ್ಗೆಲ್ಲರಿಗೂ ತಲೆ ಬಂದುಬಿಟ್ಟಿರ್ತದೆ ರೀ. ಇಂಟ್ರಾಗೇಟಿವ್ ಅಂದರೆ ಏನು ರೀ, ಆಸ್ಕಿಂಗ್ ಕ್ವಶನ್ಸ್ ಅಂದರೆ ಪ್ರಶ್ನಾತ್ಮಕ ವಿಶೇಷಣ. ಪ್ರಶ್ನಾತ್ಮಕ ವಿಶೇಷಣ. ಇಲ್ಲಿಯೂ ಕೂಡ ನಿನ್ನೆ ಹಂಗೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಗೆ ಮತ್ತು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಗೆ ಹೆಂಗೆ ಈಜಿ ಮೆಥಡ್ ಒಳಗೆ ತಿಳ್ಕೊಂಡಿವಲ್ಲ, ಹಂಗೆ ಇದನ್ನು ಕಂಪೇರ್ ಮಾಡಿ ತಿಳ್ಕೊಂಡ್ಬಿಡೋಣ. ಯಾಕಪ್ಪ ಅಂತಂದ್ರೆ ಇಂಟ್ರಾಗೇಟಿವ್ ಪ್ರೊನೌನ್ದೊಳಗೂ ಅವೇ ವರ್ಡ್ಗಳು ಬರ್ತಾವ, ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ ಒಳಗೂ ಅವೇ ವರ್ಡ್ಗಳು ಬರ್ತಾವ. ಮೊದಲು ಇದರ ಅರ್ಥ ತಿಳ್ಕೊಬಿಡ್ರಿ ಮೊದಲು. ಇಂಟ್ರಾಗೇಟಿವ್ ಅಲ್ಲಿ ಇಂಟ್ರಾಗೇಟಿವ್ ಪ್ರೊನೌನ್ದ ಅರ್ಥ ಏನಿತ್ತಪ್ಪ ಅಂತಂದರೆ, ಯಾವುದಾದರೂ ವ್ಯಕ್ತಿ ಅಥವಾ ವಸ್ತುವಿನ ಬಗ್ಗೆ ಪ್ರಶ್ನೆ, ಯಾವುದಾದ್ರೂ ವ್ಯಕ್ತಿ ಅಥವಾ ವಸ್ತುವಿನ ಹೆಸರು ಬರುವಂತೆ ಪ್ರಶ್ನೆ ಕೇಳಿದರೆ, ಗೊತ್ತಿರಲಾರ್ದ ವ್ಯಕ್ತಿ ವಸ್ತುವಿನ ಹೆಸರು ಬಗ್ಗೆ ಕೇಳಿದರೆ ಅದನ್ನು ನಾವೇನಂತ ಕರಿತಿದ್ವಿ, ಇಂಟ್ರಾಗೇಟಿವ್ ಪ್ರೊನೌನ್ ಅಂತ ಕರಿತಿದ್ವಿ. ಇಲ್ಲಿ ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ ಅಂದಾಗ ನಮಗೆ ಆಲ್ರೆಡಿ ಏನು ಗೊತ್ತದ, ಇಲ್ಲಿ ನಮಗೆ ನೌನ ಮತ್ತು ಪ್ರೊನೌನ ಗೊತ್ತದ. ನಮಗೇನು ಗೊತ್ತದ, ನೌನ ಮತ್ತು ಪ್ರೊನೌನ ಗೊತ್ತದ. ಆ ನೌನ ಮತ್ತು ಪ್ರೊನೌನ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಾಗಿ ಪ್ರಶ್ನೆಯನ್ನು ನಾವು ಏನಾದರೂ ಕೇಳಿದ್ದೇ ಆದ್ರೆ ಅದೇನಾಕತ್ರಿ, ಇಂಟರಾಗೇಟಿವ್ ಅಡ್ಜೆಕ್ಟಿವ್ ಆಗ್ತದ. ಇದನ್ನು ಇಂಗ್ಲೀಷ್ದಾಗ ಹೇಳೋದಾದ್ರೆ, the word which, what and whose that modify the nouns to ask questions. They immediately precede the noun they modify, acting as interrogative determiners. ನಾ ಕನ್ನಡದಾಗ ತಿಳಿ ಹೇಳ್ರಿ ನಿಮಗೆ ಏನಪ್ಪ ಅಂತಂದ್ರೆ, ನಮಗೆ ಆಲ್ರೆಡಿ ಇಲ್ಲಿ ಏನೈತಿ ನೌನ ಪ್ರೊನೌನ್ ಬಗ್ಗೆ ಗೊತ್ತದ, ಅದು ಯಾರು ಅನ್ನೋದು ಗೊತ್ತದ. ಅದರಲ್ಲಿರ್ತಕ್ಕಂಥ ವಿಶೇಷತೆಯ ಬಗ್ಗೆ ನಾವು ಪ್ರಶ್ನೆ ಕೇಳಬೇಕಾದಾಗ ಏನೋ ನಾವು ಪದಗಳನ್ನ ಬಳಸ್ತೀವಲ್ಲ, ಅವು ಏನಾಕವಪ್ಪ ಅಂದ್ರೆ ಇಂಟರಾಗೇಟಿವ್ ಅಡ್ಜೆಕ್ಟಿವ್ಸ್ ಹಾಕವ್ರಿ. ಸರ್ ಮತ್ತು ನೀವು ಅಲ್ಲೂ ಯುವ ಶಬ್ದಗಳನ್ನ ಬರ್ದಿದ್ರಲ್ಲ ಅಂತ ನೋಡ್ರಿ, ಅವಾಗೂ ಹೇಳಿದ್ದೆ ನಾನು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಮತ್ತು ಪ್ರೊನೌನ್ ಹೇಳುವಾಗ ದಿಸ್ ದ್ಯಾಟ್ ದೀಸ್ ದೋಸ್ ಹೆಂಗೆ ಬರ್ತಿದ್ವು ಹಂಗೆ ಇಲ್ಲೂ ಅವ ಬರ್ತಾವ್ರಿ. ವಿಚ್ ಬರ್ತದ, ವಾಟ್ ಬರ್ತದ, ಹೂಸ್ ಬರ್ತದ. ಹೌದ್ರಿ, ಆದರೆ ಅಲ್ಲಿ ಪ್ರಶ್ನೆ ಹೆಂಗೆ ಬರ್ತದಪ್ಪ ಅಂತಂದ್ರೆ, ಗೊತ್ತಿರಲಾರ್ದ ವ್ಯಕ್ತಿಯ ಬಗ್ಗೆ ಕೇಳುವಾಗ ಬರ್ತದ, ಇಲ್ಲಿ ಗೊತ್ತಿದ್ದದ್ದನ್ನು ಮಾಡಿಫೈ ಮಾಡುವಾಗ ಬರ್ತದ. ಡಿಫ್ರೆನ್ಸ್ ನೋಡೋಣ ಇಲ್ಲಿ. ಇದು ನಮ್ಮದು ಇಂಟ್ರಾಗೇಟಿವ್ ಪ್ರೊನೌನ್ IP, ಇದು IA. ಅಂದ್ರೆ ಏನ್ರಿ, ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್. ಇಲ್ಲಿ ಇಂಟ್ರಾಗೇಟಿವ್ ಪ್ರೊನೌನ್ಕ ಮತ್ತು ಅಡ್ಜೆಕ್ಟಿವ್ಕ ಮೊದಲು ಏನೋ ಉದಾಹರಣೆ ಬರಿತೀನಿ ರೀ. ಈಗ ಪ್ರೊನೌನ್ಗೆ ಬರಿತೀನಿ ನೋಡ್ರಿ. ಒಂದೇದು ವಾಟ್ ಬರಿ ನೋಡ್ರಿ. ವಾಟ್ ಈಸ್ ಯುವರ್ ನೇಮ್, ವಾಟ್ ಈಸ್ ಯುವರ್ ನೇಮ್. ಇದ ವಾಟ್ ಕಿಚ್ಚಿಗಡೆ ಉದಾಹರಣೆ ಬರಿತೀನಿ ನೋಡ್ರಿ. ನಾ
ವಾಟ್ ಈಸ್ ಯುವರ್ ನೇಮ್, ಇಲ್ಲಿ ವಾಟ್ ಬರ್ದನಿ, ಇದ ಶಬ್ದ ರೀ. ಎದ್ರೊಳಗೆ ಇಂಟ್ರಾಗೇಟಿವ್ ಪ್ರೊನೌನ್ ಒಳಗೆ ಬರ್ದನಿ. ಅದ ವಾಟ್ ಬಳಸ್ಕೊಂಡು ಈಚೆಗಡೆನೂ ಕ್ವಶನ್ ಫ್ರೇಮ್ ಮಾಡ್ತೀನಿ. ಏನಪ್ಪ ಅಂದ್ರೆ ವಾಟ್ ಕಲರ್ ಡೂ ಯು ಲೈಕ್. ಡೂ ಯು ಲೈಕ್. ಇದನ್ನೊಂದು ಬಿಡಿಸಿ ಹೇಳ್ತೇನೆ, ಆಮೇಲೆ ಮತ್ತೆ ಎರಡಕ್ಕೆ ಉದಾಹರಣೆ ಬರೀ ನಾವು. ಇಲ್ಲಿ ನೋಡ್ರಿ, ವಾಟ್ ಈಸ್ ಯುವರ್ ನೇಮ್ ಅಂದಾಗ ನಿಮ್ಮ ಹೆಸರಿನ ಬಗ್ಗೆನ ವ್ಯಕ್ತಿಗೇನಿಲ್ಲ, ಪರಿಚಯ ಇಲ್ಲ. ಏನಿಲ್ಲ, ಪರಿಚಯ ಇಲ್ಲ. ಅದಕ್ಕೆ ಅವೇನು ಕೇಳಕತ್ತಾನ, ನಿಮ್ಮ ಹೆಸರನ್ನ ನೇರವಾಗಿ ಕೇಳಕತ್ತಾನ. ಇಲ್ಲಿ ಇದಕ್ಕೆ ಉತ್ತರ ನೀವು ನೆಟ್ಟಿಗೆ ಹೆಸರ ಕೊಡ್ಬೇಕ್ರಿ, ಬೇರೆ ಕೊಡಕ್ಕೆ ಬರಂಗಿಲ್ಲ. ಏನು ಬೇರೆ ಕೊಡ್ತಾರೆ? ಹಂಗೂ ಐತಿ ಮಂದಿ. ನೀ ಯಾರು ಅನ್ನತ್ಲೆ ಅವ್ರ ಅಪ್ಪನ ಹೆಸರು ಹೇಳಿ ಅವ್ನ ಮಗ ಅನ್ನೋ ಮಂದಿ ಐತಿ. ಆದ್ರೆ ಅಲ್ಲಿ ನೀವು ಏನೋ ಹೇಳಿದ್ರು ಕೂಡ ಇಲ್ಲಿ ಏನಾಗಿರ್ಬೇಕು, ನಿಮ್ಮ ಗುರುತನ್ನು ಹೇಳ್ಬೇಕಾಗ್ತದ, ನಿಮ್ಮ ಹೆಸರನ್ನು ಹೇಳ್ಬೇಕಾಗ್ತದ, ನಿಮ್ಮ ನಾಮವನ್ನು ಹೇಳ್ಬೇಕಾಗ್ತತಿ. ಅದಕ್ಕೆ ಇದನ್ನು ಏನಂತ ಕರಿತೀವಿ ನಾವು, ಇಂಟ್ರಾಗೇಟಿವ್ ಪ್ರೊನೌನ್ ಅಂತ ಕರಿತೀವಿ ರೀ. ಆದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಅದ ವಾಟ್ ಐತ್ರಿ. ಆದ್ರೆ ನಿಮಗೇನು ಗೊತ್ತೇನ್ರಿ, ಇಲ್ಲಿ ಕಲರ್ ಅನ್ನು ಏನತ್ಲೆ ಇದೆ, ನೌನ್ ಇದೆ. ಆಲ್ರೆಡಿ ಕಲರ್ ಅನ್ನೋದು ನಿಮ್ಗೆ ಗೊತ್ತತಿ. ಆ ಕಲರ್ದೊಳಗೆ ನಿನಗೆ ಯಾವ್ದು ಇಷ್ಟ ಅಂತ ಕೇಳಕತ್ತೀರಿ ನೀವು. ಆ ಕಲರ್ದೊಳಗೆ ನಿನಗೆ ಯಾವ್ದು ಇಷ್ಟ ಅಂತ ಹೇಳಕತ್ತೀರಿ. ಇಲ್ಲಿ ಯಾವ ಹೇಳ್ಬೇಕಾರೆ ಕಲರ್ದ ಹೆಸರು ಹೇಳಿ ಮುಂದೆ ಕಲರ್ ಅಂತ ಬರೆಯಬೇಕ್ರಿ. ರೆಡ್ ಕಲರ್, ಐ ಲೈಕ್ ರೆಡ್ ಕಲರ್. ನೋಡ್ರಿ, ಈ ಕಲರ್ನ ವರ್ಣನೆ ಮಾಡ್ಲಿಕ್ಕೆ ಯಾವ್ದು ಬತ್ತು? ರೆಡ್ ಬತ್ತಿಲ್ಲ. ಹಿಂಗೆ ವರ್ಣನಾ ಪದವನ್ನು ತೆಗೆದುಕೊಂಡು ಉತ್ತರ ತಗೊಂಡು ಬಂದಪ್ಪ ಅಂತಂದ್ರೆ ಅದು ಯಾವಾಗಲೂ ಕಂಪಲ್ಸರಿ ಏನಾಗಿರ್ತದಪ್ಪ, ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ ಆಗಿರ್ತದ. ಇನ್ನು ಮತ್ತೊಂದು ಉದಾಹರಣೆ ಬರ್ತೀನಿ ನೋಡ್ರಿ ನಿಮ್ಮ ಮುಂದಿಲ್ಲಿ. ಇಲ್ಲಿ ವಿಚ್ ಈಸ್ ಯುವರ್ ಬುಕ್. ಆಯ್ತಾ? ವಿಚ್ ಈಸ್ ಯುವರ್ ಬುಕ್ ಅಂದಾಗ ಬುಕ್ಗಳು ಎಟ್ಟದಾವ ಅನ್ನೋದು ಗೊತ್ತೈತಿ ನಿಮ್ಗಲ್ಲಿ. ನೀವು ಕೇಳಾಕತ್ತಾರ ಏನಂತ ಕೇಳಾಕತ್ತಾರೆ, ಇಲ್ಲಿ ಇರ್ತಕ್ಕಂಥ ಬುಕ್ದೊಳಗೆ ನಿನ್ನ ಬುಕ್ ಯಾವುದು ಅಂತ ಕೇಳಾಕತ್ತೀರಿ ನೀವು. ಅವಾಗ ಏನು ಹೇಳ್ಬೇಕಾಕತ್ರಿ, ಬುಕ್ಕಿನ ಕಲರ್ ಹೇಳ್ಬೇಕು ಒಂದು, ಇಲ್ಲ ಸೈಜ್ ಹೇಳ್ಬೇಕು ಒಂದು, ಹೌದಿಲ್ಲ? ಬುಕ್ಕಿನ ಕಲರ್ ಹೇಳ್ಬೇಕು, ಇಲ್ಲ ಸೈಜ್ ಹೇಳ್ಬೇಕು, ಇಲ್ಲ ವಿಷಯ ಹೇಳ್ಬೇಕು. ಹಂಗೆ ವಿವರಣೆಯನ್ನ ಇಲ್ಲಿ ಕೊಡ್ಬೇಕಾಕತ್ರಿ. ಇಂಥ ಪ್ರಸಂಗದೊಳಗೆ ಬಂದಿರತಕ್ಕಂಥವುಗಳನ್ನ ನಾವೇನಂತ ಕರಿತೀವಿ, ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಈ ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ ಬಗ್ಗೆ ಆಲ್ಮೋಸ್ಟ್ ಹೆಚ್ಚಾಗಿ ಪ್ರಶ್ನೆಗಳು ಬರುವುದು ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ ಒಳಗಡೆನೇ ಬರ್ತಾವ. ಇಂಟ್ರಾಗೇಟಿವ್ ಪ್ರೊನೌನ್ ಒಳಗಡೆ ಹೆಚ್ಚಾಗಿ ಪ್ರಶ್ನೆಗಳು ಬರಂಗಿಲ್ಲ. ಯಾಕಪ್ಪ ಅಂದ್ರೆ ಇಂಟ್ರಾಗೇಟಿವ್ ಪ್ರೊನೌನ್ ಏನಕತ್ರಿ, ಈಜಿ ಆಗಿಬಿಡ್ತತಿ. ಅದಕ್ಕೆ ಇವು ಎರಡರ ಡಿಫ್ರೆನ್ಸ್ ನಿಮ್ಗೆ ಗೊತ್ತಿದ್ರೆ ಸಾಕು. ಇನ್ನು ಇವತ್ತಿನ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಧವನ್ನು ನೋಡೋಣ. ಅದಾದ ನಂತರ ಮತ್ತೆ ಉಳಿದಿರ್ತಕ್ಕಂಥ ಮೂರನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಾವು. ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಾರೆ, ನ್ಯೂಮರಲ್ ಅಡ್ಜೆಕ್ಟಿವ್ ರೀ. ನ್ಯೂಮರಲ್ ಅಡ್ಜೆಕ್ಟಿವ್ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. ನ್ಯೂಮರಲ್ ಅಂದ್ರ ಸಾಂಖ್ಯಿಕ. ಸಾಂಖ್ಯಿಕ ಮತ್ತು ಸಾಂಖ್ಯೇಯ ಅಂತಕ್ಕಂಥ ಎರಡು ನಮೂನಿ ಅದಾವ್ರಿ ಕನ್ನಡದಾಗ ಹೇರ್ ನಮ್ಗೆ ಅರ್ಥ ಆಗಂಗಿಲ್ಲ. ಸಾಂಖ್ಯಿಕ ಅಂದ್ರೇನು, ಸಾಂಖ್ಯೇಯ ಅಂದ್ರೇನು ನಮ್ಗೆ ಕನ್ನಡದಾಗ ಗೊತ್ತಾಗಲ್ಲ. ಅದೇ ಇಂಗ್ಲೀಷು ಹೇರ ಕೋಆರ್ಡಿನಲ್ ಆರ್ಡಿನಲ್ ಅಂದಾಗ ನಮ್ಗೆ ಅರ್ಥ ಆಕತ್ರಿ. ಇದು ಸಾಂಖ್ಯಿಕ ಅಡ್ಜೆಕ್ಟಿವ್ ಅಂದಾಗ ಏನಪ್ಪ ಅಂತಂದ್ರೆ, ಇಟ್ ಡಿನೋಟ್ಸ್ ದ ನೌನ್ಸ್ ಇನ್ ನಂಬರ್ಸ್. ಅಂದರೆ ಸರ್ವನಾಮ ಮತ್ತು ನಾಮಪದಗಳಿಗೆ ಇರ್ತಕ್ಕಂಥ ಸಂಖ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಶೇಷಣ ಯಾವುದಾಗಿತ್ತು ಅಂತಂದ್ರೆ ಇದು ನ್ಯೂಮರಲ್ ಅಡ್ಜೆಕ್ಟಿವ್ ಆಗ್ಯದ. ಈ ನ್ಯೂಮರಲ್ ಅಡ್ಜೆಕ್ಟಿವ್ ಏನು ಹೇಳ್ತತಿ, ಸರ್ವನಾಮಗಳು ಮತ್ತು ನಾಮಪದಗಳ ಸಂಖ್ಯೆಗಳನ್ನು ಹೇಳ್ತದ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ದೇರ್ ಆರ್ 2 children.
ದೇರ್ ಆರ್ 2 children. ಅಲ್ಲಿ ಇಬ್ಬರು ಮಕ್ಕಳಿದ್ದಾರೆ. ಎಷ್ಟು ಅದಾರ್ರಿ? ಇಬ್ಬರು, 2 ಜನ ಅಂತ ಹೇಳಲಿಕ್ಕೆ ನಾವು ಟು ಅಂತ ಏನು ಬಳಸ್ತೀವಲ್ಲ, ಇದು ಸಾಂಖ್ಯಿಕವಾಗಿರ್ತದ. ಈ ಸಾಂಖ್ಯಿಕವಾಗಿರ್ತಕ್ಕಂಥ ವಿಶೇಷಣದೊಳಗೆ 2 ವಿಧಗಳನ್ನ ನೋಡ್ತೀವಿ ನಾವು. ಇದ್ರಾಗ ಮತ್ತು 2 ನಮೂನಿ ನೋಡ್ತೀವಿ ರೀ. ಅದನ್ನು ಇಲ್ಲೇ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ, ಕೇಳ್ಕೊಂಬಿಡ್ರಿ, ಏನು ಭಾಳ ದೊಡ್ಡದಿಲ್ಲ ಅಂತ. ಒಂದೇದು ಯಾವಪ್ಪ ಅಂದ್ರೆ ಡೆಫಿನಿಟ್ ನ್ಯೂಮರಲ್ ರೀ. ಡೆಫಿನಿಟ್ ನ್ಯೂಮರಲ್. ಡೆಫಿನಿಟ್ ನ್ಯೂಮರಲ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಿರ್ದಿಷ್ಟ ಸಾಂಖ್ಯಿಕ ಅಂತ. ನಿರ್ದಿಷ್ಟ. ಇಲ್ಲಿ ನಿರ್ದಿಷ್ಟ ಸಾಂಖ್ಯಿಕ ಅಡ್ಜೆಕ್ಟಿವ್ ಅಂದಾಗ ಇಲ್ಲಿ ನಾವು ಹೆಂಗೆ ಇಲ್ಲಿ ಹೇಳಿದೆವು ನೋಡ್ರಿ, ದೇರ್ ಆರ್ 2 children. ನಿರ್ದಿಷ್ಟವಾಗಿರ್ತಕ್ಕಂಥ ಸಂಖ್ಯೆಯನ್ನು ಹೇಳ್ತೀವಿ ನಾವು. 1 2 3 4 5 6 7 8 9 10 ಆರ್ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್, ಹಿಂಗೆ ನಿರ್ದಿಷ್ಟವಾಗಿರ್ತಕ್ಕಂಥ ನಂಬರನ್ನು ನಾವು ಸೂಚಿಸ್ತೀವಿ. ಆ ನಂಬರನ್ನು ಸೂಚಿಸಿರ್ತಕ್ಕಂಥದಕ್ಕೆ ಏನಂತ ಕರಿತೀವಪ್ಪ ಅಂತ ನಾವು ಇದ್ರ ಕೆಳಗೆ ಉದಾಹರಣೆ ಬರ್ಕೋಬೋದು ನೀವು. 1 2 1 2 3 4 ಇವೆಲ್ಲ ಏನಪ್ಪ ಅಂತಾರೆ, ಇವು ನಿರ್ದಿಷ್ಟರು. ಹಾಗೆ ಎರಡನೇದು ಏನಪ್ಪ ಅಂದ್ರೆ ಇನ್ಡೆಫಿನಿಟ್ ರೀ. ಇನ್ಡೆಫಿನಿಟ್ ನ್ಯೂಮರಲ್. ಇನ್ಡೆಫಿನಿಟ್ ನ್ಯೂಮರಲ್. ಇನ್ಡೆಫಿನಿಟ್ ನ್ಯೂಮರಲ್ ಅಂದಾಗ ಇಲ್ಲಿ ಏನಾಗತ್ತಪ್ಪ ಅಂತಾರೆ, ಸಂಖ್ಯೆಯನ್ನು ನೀವು ನಿರ್ದಿಷ್ಟಪಡಿಸಂಗಿಲ್ಲ. ಉದಾಹರಣೆಗೆ ನಮ್ಮ ಶಾಲೆಗೆ ಒಂದು 100-150 ಜನ ಹುಡುಗರದವು. 100-150 ಜನ ಹುಡುಗರಿದ್ದಾಗ ಎಲ್ಲರದು ಪರ್ಫಾರ್ಮೆನ್ಸ್ ಒಂದ ನಮ್ಗೆ ಇರಂಗಿಲ್ಲ. ಅವಾಗ ನಮ್ಮ ಶಿಕ್ಷಕರನ್ನ ಏನಾದರೂ ಬಂದು ಕೇಳಿರಪ್ಪ ಅಂತಾರೆ, ಏನಪ್ಪ ಅಂತಂದರೆ, ಸರ ಇಲ್ರಿ ಎಲ್ಲರೂ ಈ ಸರ್ತಿ ಪಾಸ್ ಆಕ್ಕಾರ್ರಿ. ಅವಾಗ ಅವ್ರು ಹೇಳ್ಬೋದು, ಅವ್ರು ಏನು ಹೇಳ್ತಾರಪ್ಪ ಅಂದರೆ, ಸರ್ ಇಲ್ರಿ ಅದ್ರಾಗ ಕೆಲವೊಂದಿಷ್ಟು ಜನ ಫೇಲ್ ಆಕ್ಕಾರು, ಕೆಲವೊಂದಿಷ್ಟು ಜನ 3 ಮಂದಿ 4 ಮಂದಿ 5 ಮಂದಿ ಅಂತ ಇಲ್ರಿ ಹೇಳಿದ್ರಪ್ಪ ಅಂತಾರೆ ಅವರು. ಸರ ಇಲ್ರಿ 2 ಮಂದಿ ಫೇಲ್ ಆಕ್ಕಾರ್ರಿ, ಇಲ್ರಿ ಅವ್ರು 4 ಮಂದಿ ಫೇಲ್ ಆಕ್ಕಾರ್ರಿ, ಇಲ್ಲ 5 ಮಂದಿ ಫೇಲ್ ಆಕ್ಕಾರ್ರಿ ಅಂತ ಹೇಳಿರಪ್ಪ ಅಂದ್ರೆ ಅಲ್ಲಿ ಏನಾಗ್ತೈತದು ಡೆಫಿನಿಟ್ ನ್ಯೂಮರಲ್ ರೀ. ಸರಿ ಇಲ್ರಿ ಎಲ್ಲರೂ ಏನು ಪಾಸ್ ಆಗಲ್ರಿ, ಒಂದು ತಡೆ ಜನ 1-8 ಮಂದಿ ಫೇಲ್ ಆಕತ್ರಿ, ಒಂದು ತಡೆ ಜನ ಫೇಲ್ ಆಕತ್ರಿ ಅಂತ ಹೇಳಿದಾಗ ಏನಾಗ್ಬಿಡುತ್ತಪ್ಪ ಅಂದ್ರೆ ಅಲ್ಲಿ ಇನ್ಡೆಫಿನಿಟ್ ಆತ್ರಿ. ತಡೆ ಅಂದರೆ ಎಷ್ಟು? 1 2 3 4 ಯಾರು ಅನ್ನೋದು ಗೊತ್ತಾಗಂಗಿಲ್ಲ. ಅದಕ್ಕೆ ಇಲ್ಲಿ ನಾವೇನು ಮಾಡ್ತೀವಪ್ಪ ಅಂತಾರೆ, ಫ್ಯೂ ಸಮ್ಮ ಈ ರೀತಿಯಾಗಿ ಕ್ವಾಂಟಿಟಿಯನ್ನು ಮೆನ್ಷನ್ ಮಾಡ್ತಕ್ಕಂಥವ್ರು ನಾವು ಏನಂತ ಕರಿತೀವಪ್ಪ ಅಂದ್ರೆ ಇನ್ಡೆಫಿನಿಟ್ ನ್ಯೂಮರಲ್ ಅಡ್ಜೆಕ್ಟಿವ್ ಅಂತ ಹೇಳಿ ಕರಿತೀವಿ. ನೋಡ್ರಿ, ಒಟ್ಟಾರೆಯಾಗಿ ಇಲ್ಲಿವರೆಗೆ ನಾವು 5 ಅಡ್ಜೆಕ್ಟಿವ್ಗಳನ್ನ ಕಲ್ತೀವಿ. ಒಂದನೇದು ಯಾವಪ್ಪ ಅಂದ್ರೆ ಡಿಸ್ಕ್ರಿಪ್ಟಿವ್, ಅಂದರೆ ವಿವರಣಾತ್ಮಕ ಗುಣವಾಚಕ ವಿಶೇಷಣ ಅಂತೇಳಿ. ಎರಡನೇದು ಯಾವಪ್ಪ ಅಂತಾರೆ ಡೆಮಾನ್ಸ್ಟ್ರೇಟಿವ್ ಅಂದರೆ ಪ್ರದರ್ಶನಾತ್ಮಕ ಗುಣವಿಶೇಷಣ ಅಂತೇಳಿ. ಅದಾದ ನಂತರ ಮೂರನೇದು ಡಿಸ್ಟ್ರಿಬ್ಯೂಟಿವ್ ಅಂತೇಳಿ, ವಿತರಣಾ ಗುಣವಿಶೇಷಣ ಅಂತೇಳಿ. ನಾಲ್ಕನೇದು ಇಂಟರಾಗೇಟಿವ್ ಅಡ್ಜೆಕ್ಟಿವ್ ಅಂತೇಳಿ, ಪ್ರಶ್ನಾತ್ಮಕ ವಿಶೇಷಣ ಅಂತೇಳಿ. ಆಮೇಲೆ 5ನೇದು ನ್ಯೂಮರಲ್ ಅಡ್ಜೆಕ್ಟಿವ್ ಅಂತೇಳಿ. ಇಲ್ಲಿವರೆಗೆ 5 ಕಲ್ತಿದ್ರೊಳಗೆ ಏನಪ್ಪ ಅಂತಾರೆ, ಪ್ರೊನೌನ್ಗೆ ಮತ್ತು ಅಡ್ಜೆಕ್ಟಿವ್ಗೆ ನೇರವಾಗಿ ಸಂಬಂಧ ಇರತಕ್ಕಂಥವು ಎಷ್ಟಿದ್ದಪ್ಪ ಅಂದರೆ 2 ಇದ್ದರು. ಒಂದು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಮತ್ತು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಒಂದು. ಎರಡನೇದು ಯಾವಪ್ಪ ಅಂದ್ರೆ ಇಂಟ್ರಾಗೇಟಿವ್ ಪ್ರೊನೌನ್ ಆ್ಯಂಡ್ ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ ಅಂತೇಳಿ. ಅಂದರೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಮತ್ತೊಮ್ಮೆ ನಿಮಗೆ ತುಲನಾತ್ಮಕವಾಗಿ ಹೇಳಕತ್ತೀನಿ. ಅವು ಎರಡೂ ನೀವು ತಿಳ್ಕೊಂಡ್ರಪ್ಪ ಅಂದ್ರೆ ಬಗೆಹರಿತೀರಿ. ಇನ್ನು ಇದು ಆದ ನಂತರ 6, 7, 8 ಏನು ಬರ್ತಾವಲ್ಲ ಅದರೊಳಗೆ ಒಂದು ಮಾತ್ರ ಸಮಸ್ಯೆ ಮಾಡ್ತದೆ. ಅದನ್ನು ನಾನು ಕ್ಲಿಯರಾಗಿ ಪೂರ್ತಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನಾನು ಇದುವರೆಗೂ 5 ವಿಧಗಳನ್ನು ಹೇಳಿದ್ದೀವಿ. ಈ 5 ವಿಧಗಳ ಬಗ್ಗೆ ನೋಟ್ ಡೌನ್ ಮಾಡ್ಕೊಂಡಿದ್ದೀರಿ ಅಂತ ತಿಳ್ಕೊಂಡಿದ್ದೀವಿ. ಹಾಗೆ ಮುಂದಿನ 3 ವಿಧಗಳನ್ನು ಮುಂದಿನ ಒಂದು ವಿಡಿಯೋದೊಳಗೆ ನಾವು ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೆ ಎಲ್ಲರೂ ನಮ್ಮ ಚಾನಲ್ನ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಮುಂದೆ ಶೇರ್ ಮಾಡಿರಿ. ಆದಷ್ಟು ಮಟ್ಟಿಗೆ ಎಲ್ರಿಗೂ ಕೂಡ ನಮ್ಮ ಈ ಒಂದು ನಾಲೆಜ್ ವಿತರಣೆ ಆಗಲಿ ಅನ್ನೋ ಒಂದು ಆಶಯದೊಂದಿಗೆ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ವಿಡಿಯೋ ಕಾಯ್ತಾ ಇರಿ ಅಂತ ಹೇಳ್ತೀನಿ. ಇವತ್ತಿಗೆ ಇಷ್ಟು ಸಾಕು. ಗುಡ್ ಬೈ.